ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡೋ ಅಡುಗೆ ಹಾಗಲಕಾಯಿ ಗೊಜ್ಜಲ್ಲಿ ಹಾಗಲಕಾಯಿ ಗೊಜ್ಜು ಫ್ರೈ ಮಾಡೋಣ ಬನ್ನಿ. ಎಲ್ಲ ಮುದ್ದೆಗೆ ರೈಸಿಗೆಲ್ಲ ಚೆನ್ನಾಗಿರುತ್ತೆ, ಸೈಡ್ಗೂ ಚೆನ್ನಾಗಿರುತ್ತೆ. ನಾನಿವತ್ತು ಹಾಗಲಕಾಯಿ ಗೊಜ್ಜು ಮಾಡೋ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ ಲೈಕ್ ಮಾಡಿ ಪ್ಲೀಸ್. 2 ಹಾಗಲಕಾಯಿ, ಕಡಲೆ ಕಾಳು ಒಂದು ಅರ್ಧ ಕಪ್ ಇಟ್ಕೊಂಡಿದ್ದೀನಿ. 3 ಟೊಮೊಟೊ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಸಾಂಬಾರು ಪುಡಿ. ಇದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ತೋರಿಸಿದ್ದೀನಿ. ಮಾಡೋ ವಿಧಾನ ನೋಡೋಣ ಬನ್ನಿ. ಎಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಮಾಡೋ ವಿಧಾನ ತೋರಿಸ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ ಲೈಕ್ ಮಾಡಿ. ನೋಡಿ, ಹಾಗಲಕಾಯಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ, ಯಾಕಂದರೆ ಈ ಬೀಜ ಎಲ್ಲ ತೆಗೆದು ಹೊರಗಡೆ ಇರೋ ಬೀಜ ಎಲ್ಲ ತೆಗ್ದಿದ್ದೀನಿ. ತೆಗ್ದುಬಿಟ್ಟು ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಫ್ರೈ ಮಾಡ್ಕೊಂಡು ಹುರ್ಕೊಂಡಿರೋ ಕಡಲೆಕಾಳು ರೆಡಿ ಆಯಿತು. ಇದು ಸೈಡ್ಗೆ ಇಟ್ಕೊಂಡು ನಾವು ಇದೇ ಬಾಣಲೆಯಲ್ಲಿ ಹಾಗಲಕಾಯಿ ಹಾಕ್ಕೊಂಡು ಹುರ್ಕೊಂಡು ಫ್ರೆಂಡ್. ಅದೇ ಬಾಣಲಿಗೆ ಹಾಕಿ ಹಾಗಲಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಫ್ರೈ ಆಯಿತು. ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಸೈಡ್ ಇಟ್ಕೊಂಡು ಇದೇ ಬಾಣಲೆಯಲ್ಲಿ ನಾವು ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ ಆಯಿಲ್ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಯಿಲು. ಆಯಿಲ್ ಬಿಸಿ ಆಯಿತು. ಸಾಸಿವೆ ಕಟ್ ಮಾಡ್ತೀನಿ. ಆನಿಯನ್ನು, ಕರಿಬೇವು ಸೇರಿಸೋಣ. ಫ್ರೈ ಆಯಿತು. ಇದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಟೊಮೊಟೊ 3 ಟೊಮೊಟೊ ತೋರಿಸ್ದಲ್ಲ, ಆ 3 ಟೊಮೊಟೊನ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಕೊಂಡು ಇವಾಗ ಸೇರಿಸ್ಬಿಡೋಣ ಉಪ್ಪು. ಹಾಕ್ತಾ ಇದ್ದೀನಿ. ಟೇಸ್ಟಿಗೆ ತಗೋಬೇಕು.
ಉಪ್ಪು ಹಾಕ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಕಚ್ಚ ಕಚ್ಚ ಒದ್ದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನಾನು ಒಟ್ಟು ಬಿಚ್ಚಿಲ್ಲ. ಇದೇ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ. ಟೊಮೊಟ, ಉಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಟೊಮೊಟ, ಈರುಳ್ಳಿ, ಕರಿಬೇವು ಇವೆಲ್ಲ ಫ್ರೈ ಮಾಡ್ಕೊಂಡಿರೋದಕ್ಕೆ ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಬಿಡೋಣ. ಇದಕ್ಕೆ ಸೇರಿಸಿದಕ್ಕೆ ಚೆನ್ನಾಗಿ ಕಲಿಸಿಟ್ಕೊಳ್ಳೋಣ. ಕಲಿಸಿ ಥರ ಇದಕ್ಕೆ ಉದ್ದಿರೋ ಕಾಳನ್ನು ಹಾಕ್ಕೊಳ್ಳೋಣ. ನಮ್ಗೆ ಬೇಕಾದಷ್ಟು ಸಾಂಬಾರು ಪುಡಿ ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹುಣಸೆಹಣ್ಣು ತೋರಿಸಿದ್ರಲ್ವ ನೋಡಿ, ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಗೊಜ್ಜಿಸ್ಕೊಂಡು ಫ್ರೈ ಆಯಿತು. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಗಲಕಾಯಿ ಬೇಯೋದಕ್ಕೆ ನೀರು ಹಾಕ್ಕೊಂಡು ಹಾಗಲಕಾಯಿ ಬೇಯೋ ಅಷ್ಟು ನೀರು ಹಾಕ್ಕೊಂಡು ನಾವು ಹಾಗಲಕಾಯಿ ಪಲ್ಯ ಮಾಡ್ತಾಯಿಲ್ಲ, ಹಾಗಲಕಾಯಿ ಗೊಜ್ಜು ಮಾಡ್ತಾ ಇರೋದು. ಗೊಜ್ಜಾಗಿ ನೀರು ಇರಬೇಕು. ಅದಕ್ಕೆ ಹಾಗಲಕಾಯಿ ಬೇಯ್ದಾದ್ಮೇಲೆ ಸ್ವಲ್ಪ ಗೊಜ್ಜಾಗಿ ಇಷ್ಟು ಮಾತ್ರ ಇರಬೇಕು. ಅದಕ್ಕೆ ನೀರು ಹಾಕ್ಕೊಂಡು ಬೇಯಕ್ಕೆ ಬಿಡೋಣ. ಈ ಟೈಮಲ್ಲಿ ನಮಗೆ ಖಾರ ಉಪ್ಪು ಏನಾದರೂ ಬೇಕು ಅಂದರೆ ಹಾಕ್ಕೋಬೋದು. ಟೇಸ್ಟ್ ಮಾಡಿ ಉಪ್ಪು ಬೇಕಾ ಉಪ್ಪು ಹಾಕ್ಕೊಬೋದು. ಹಾಗಲಕಾಯಿ ಗೊಜ್ಜು ರೆಡಿ. ಹಾಗಲಕಾಯಿ ಚೆನ್ನಾಗಿ ಬೆಂದೈತೆ. ನೋಡಿ, ಇಷ್ಟು ಮಾತ್ರ ಬೆಂದರೆ ಸಾಕು. ಕಹಿ ಅಂತೂ ಇರಲ್ಲ. ತಿಂದು ನೋಡಿ ಈ ಥರ ಮಕ್ಳಿಗೆ ಹಾಕಿ. ಇದಕ್ಕೆ ನಾನು ಬೆಲ್ಲ ಹಾಕಿಲ್ಲ, ಹಿಂಗೆ ಮಾಡ್ತಾಯಿದ್ದೀನಿ.
ಸ್ಟವ್ ಆಫ್ ಮಾಡ್ಕೊಳ್ಳೋಣ ಅಷ್ಟೇ. ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ನಾವು ಮುದ್ದೆಗೆ, ಅನ್ನಗೆ, ಏನರಲ್ಲ ಅದು ಚಪಾತಿಗೆ ಏನಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ. ಒಂದ್ಸಲ ಲೈಕ್ ಮಾಡಿ ಪ್ಲೀಸ್.